ನಾಗಮ್ಮಜ್ಜಿಗೆ ಕೊನೆಗೂ ತಿಳಿಯಲಿಲ್ಲ ಅಪ್ಪು ಸಾವಿನ ಸುದ್ದಿ. ವಯೋಸಹಜ ಕಾಯಿಲೆಯಿಂದ ನಾಗಮ್ಮತ್ತೆ ನಿಧನ. ಅಪ್ಪು ಬಳಿ ಹೋದ ನಾಗಮ್ಮತ್ತೆಗೆ ಅಪ್ಪು ಮೇಲೆ ಅಪಾರ ಪ್ರೀತಿ. ಡಾಕ್ಟರ್ ರಾಜ್ಕುಮಾರ್ ಸಹೋದರಿ ನಾಗಮ್ಮ ಅವರು ನಿಧನರಾಗಿದ್ದಾರೆ. ಅವರಿಗೆ 92 ವರ್ಷ ವಯಸ್ಸಾಗಿತ್ತು. ಅವರು ತಮ್ಮ ಸ್ವಂತ ಊರಾದ ಚಾಮರಾಜನಗರದಲ್ಲಿ ವಾಸವಿದ್ರು. ನಾಗಮ್ಮ ಅವರು ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಅವರಿಗೆ ಇತ್ತೀಚೆಗೆ ಆರೋಗ್ಯದಲ್ಲಿ ವಯೋಸಹಜವಾಗಿ ಸಾಕಷ್ಟು ಏರುಪೇರಾಗಿತ್ತು. ಅಣ್ಣವರ ಸಹೋದರಿ ನಾಗಮ್ಮ ಅವರಿಗೆ ಮೊಮ್ಮಗ ಪುನೀತ್ ರಾಜ್ಕುಮಾರ್ ಅಂದ್ರೆ ನಮ್ಮ ಅಪ್ಪು ನಿಧನರಾಗಿದ್ದು ಇದುವರೆಗೂ ಸಹ ಗೊತ್ತೇ ಆಗಿಲ್ಲ ನೋಡಿ. ಅವರಿಗೆ ಖಂಡಿತವಾಗಿ ಆ ಸುದ್ದಿ ಆಘಾತ ತರ್ತಿದೆ ಅನ್ನೋ ಕಾರಣಕ್ಕೆ ಅವರಿಗೆ ಹೇಳಿರಲೇ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರಿ ನಾಗಮ್ಮ ಅವರು ನಿಧನರಾಗಿದ್ದಾರೆ. ಅಣ್ಣವರ ಸಹೋದರಿ ನಾಗಮ್ಮ ಅವರು ಗಾಜನೂರಿನ ಮನೆಯಲ್ಲಿದ್ದರು. ತಮಿಳುನಾಡಿನ ತಾಳವಾಡಿ ತಾಲೂಕಿನ ದೊಡ್ಡಗಾಜನೂರಿನಲ್ಲಿ ಅವರು ಮೃತಪಟ್ಟಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದಂತಹ ರಾಜ್ಕುಮಾರ್ ಅವರ ಸಹೋದರಿ ನಾಗಮ್ಮ ಅವರಿಗೆ ಇಲ್ಲಿವರೆಗೂ ಸಹ ಅಪ್ಪು ನಿಧನದ ಸುದ್ದಿ ಗೊತ್ತೇ ಆಗಿಲ್ಲ. ಹುಟ್ಟೂರು ಗಾಜನೂರಿನಲ್ಲಿ ಅಣ್ಣವರ ಸಹೋದರಿ ನಾಗಮ್ಮ ವಾಸ ಮಾಡ್ತಾ ಇದ್ರು. ಆರೋಗ್ಯದಲ್ಲಿ ಏರುಪೇರು ಉಂಟಾಗಿರೋದ್ರಿಂದ ಹತ್ತಿರದ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದರೆ ಇಂದು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ನಾಗಮ್ಮ ಅವರು ವಿಧಿವಶರಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಸಹೋದರಿ ನಾಗಮ್ಮ ಅವರಿಗೆ ಅಪ್ಪು ಬದುಕಿಲ್ಲ ಅನ್ನುವಂತಹ ಸುದ್ದಿ ಸಾಯುವವರೆಗೂ ಸಹ ತಿಳಿಯಲೇ ಇಲ್ಲ. ಅಪ್ಪು ನಿಧನದ ವಿಷಯನೇ ಗೊತ್ತಿಲ್ಲ. 2021 ಅಕ್ಟೋಬರ್ 29ರಂದು ಕರ್ನಾಟಕ ಕಂಡಂತಹ ಅತಿ ಕೆಟ್ಟ ದಿನ. ಕನ್ನಡ ಚಿತ್ರರಂಗದ ಪ್ರತಿಭಾವಂತ ಕಲಾವಿದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ 2021 ಅಕ್ಟೋಬರ್ 29ರಂದು ನಿಧನ ಹೊಂದಿದ್ರು. ಆದರೆ ಇನ್ನೂ ಸಹ ಅಪ್ಪು ಅವರ ಅತ್ತೆ ನಾಗಮ್ಮ ಅವರಿಗೆ ಅಪ್ಪು ನಿಧನದ ಸುದ್ದಿಯನ್ನ ರಾಜ್ಕುಮಾರ್ ಅವರ ಕುಟುಂಬಸ್ಥರು ತಿಳಿಸೇ ಇಲ್ಲ. ಅಪ್ಪು ಮೇಲೆ ಅಪಾರವಾದಂತಹ ಪ್ರೀತಿಯನ್ನ ಹೊಂದಿದ್ದ ನಾಗಮ್ಮ ಅವರನ್ನ ಮನೆಯಲ್ಲೇ ಇರಿಸಲಾಗಿದ್ದು, ಅಪ್ಪು ವಿದೇಶಕ್ಕೆ ಶೂಟಿಂಗ್ಗೆ ತೆರಳಿದ್ದಾರೆ ಅಂತ ನಾಗಮ್ಮ ಅವರಿಂದ ವಿಷಯವನ್ನ ಮುಚ್ಚಿಡಲಾಗಿತ್ತು. ಅಪ್ಪು ಬದುಕಿಲ್ಲ ಅನ್ನೋ ಸುದ್ದಿ ಸಾಯುವವರೆಗೂ ತಿಳಿಲೇ ಇಲ್ಲ. ಅಪ್ಪು ಹೋಗಿ ವರ್ಷಗಳೇ ಕಳೀತಾ ಬಂದವು. ಆದರೆ ಅತ್ತೆ ನಾಗಮ್ಮ ಅವರಿಗೆ ಪುನೀತ್ ತೀರಿ ಹೋಗಿರುವ ವಿಷಯ ಇನ್ನೂ ಸಹ ಗೊತ್ತಾಗಿಲ್ಲ. ಅತ್ತೆ ನಾಗಮ್ಮ ಆಗಾಗ ಅಪ್ಪು ಕಂದ ಬಂದು ನನ್ನ ನೋಡ್ಕೊಂಡು ಹೋಗು ಅಂತ ಹೇಳ್ತಾನೆ ಇರ್ತಾರಂತೆ. ಅಪ್ಪು ಜನ್ಮದಿನದ ವಿಷಯ ತಿಳಿದ ನಾಗಮ್ಮ ಅವರು ಕಂದ ನಿನಗೆ 50 ವರ್ಷ ಆಯ್ತೇನೋ ಅಂತಲೂ ಸಹ ಆಶ್ಚರ್ಯವನ್ನ ವ್ಯಕ್ತಪಡಿಸಿದ್ರು. ವಯಸ್ಸಾಗಿರೋ ನಾಗಮ್ಮ ಅವರಿಗೆ ಕುಟುಂಬಸ್ಥರು ಏನೂ ಹೇಳಿಯೇ ಇಲ್ಲ. ಅಪ್ಪು ನಿಧನರಾಗಿರುವಂತಹ ವಿಷಯವನ್ನ ತಿಳಿಸೋಕೆ ಹೋಗಿಯೇ ಇಲ್ಲ. ಹೀಗಾಗಿ ಕೊನೆಯವರೆಗೂ ಸಹ ನಾಗಮ್ಮ ಅವರು ಅಪ್ಪು ಬರ್ತಾನೆ, ನನ್ನ ಬಂದು ನೋಡ್ಕೊಂಡು ಹೋಗ್ತಾನೆ ಅನ್ನುವಂತಹ ನಂಬಿಕೆಯಲ್ಲೇ ಇದ್ರು. ಇನ್ನು ಅಪ್ಪು ಹೆಚ್ಚಾಗಿ ತಮ್ಮ ಗಾಜನೂರಿಗೆ ಭೇಟಿಯನ್ನ ನೀಡಿ ಅಲ್ಲಿನ ಕುಟುಂಬಸ್ಥರ ಜೊತೆ ಕಾಲವನ್ನ ಕಳೀತಾ ಇದ್ರು. ಅಪ್ಪು ಕೊನೆಯದಾಗಿ ಗಾಜನೂರಿಗೆ ಭೇಟಿ ನೀಡಿದಾಗ ಇದೇ ನಾಗಮ್ಮನವರೇ ಜೊತೆಗೆ ಹಲವಾರು ಫೋಟೋಗಳನ್ನ ಸಹ ತೆಗೆಸ್ಕೊಂಡಿದ್ರು. ಇನ್ನು ಪುನೀತ್ ರಾಜ್ಕುಮಾರ್ ಅವರು ಇಲ್ಲ ಅನ್ನೋ ನಿಜ ಗೊತ್ತಿಲ್ಲದ ನಾಗಮ್ಮ ಶಿವಣ್ಣ ಅವರ ವೇದ ಚಿತ್ರದ ಪೋಸ್ಟರ್ ಅನ್ನ ಕಂಡು ಆಹಾ ಅಣ್ಣನೇ ಕಣಪ್ಪ, ನಮ್ಮಣ್ಣನೇ ಕಣಪ್ಪ ಅಂತ ಪೋಸ್ಟರ್ಗೆ ಮುತ್ತಿಟ್ಟಿದ್ರು. ಆ ವಿಡಿಯೋ ಸಹ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿತ್ತು. ಅಣ್ಣನ ಮಕ್ಕಳ ಮೇಲೆ ಇಷ್ಟು ಪ್ರೀತಿಯನ್ನ ಹೊಂದಿರುವ ನಾಗಮ್ಮ ಅವರಿಗೆ ಅಪ್ಪು ಸಾವಿನ ಸುದ್ದಿ ಗೊತ್ತಾದ್ರೆ ಗತಿ ಏನಾಗಬಹುದು? ಅವರಿಗೆ ಸುದ್ದಿ ತಿಳಿದೇ ಇರೋದೇ ಒಳ್ಳೆಯದು ಅಂತ ಅವರ ಅಭಿಮಾನಿಗಳು ಸಹ ಕಾಮೆಂಟ್ ಮಾಡ್ತಿದ್ದಾರೆ.